ಜ್ಯೋತಿ, ಏನಪ್ಪ ನಿಂದು ಮಧ್ಯರಾತ್ರಿ ತೊಂದ್ರೆ? ಲವರ್ಸ್ ತೊಂದ್ರೆ ಶುರು ಆಗದೆ ಮಧ್ಯರಾತ್ರಿ ಕಣೆ. ಆಹಾ, ಅದಿರ್ಲಿ, ಎಲ್ಲಿಂದ ಮಾತಾಡ್ತಾ ಇದೀಯಪ್ಪ ನೀನು? ಸ್ಟೇಷನ್ ಇಂದನಾ ಇಲ್ಲ ಮನೆಯಿಂದನಾ? ನಾನು ಮನೆಯಿಂದ ಮಾತಾಡ್ತಿಲ್ಲ ಕಣೆ, ಮರದ ಮೇಲಿಂದ ಮಾತಾಡ್ತಾ ಇದ್ದೀನಿ. ಅದು ನಿಮ್ಮ ಆಶ್ರಮದ ಎದುರುಗಡೆ ಇರೋ ಮರದ ಮೇಲಿಂದ. ಅಯ್ಯೋ ರಾಮ, ನಿನಗ್ಯಾಕೆ ಬಂತು ಈ ಮರ ಹತ್ತೋ ಬುದ್ಧಿ? ಅಯ್ಯೋ ಸೀತೆ, ಮರ ಹತ್ತೋದು ಮನುಷ್ಯನ ಹುಟ್ಟು ಗುಣ ಕಣೆ. ನಿನ್ನ ಮಂಗನ್ ಬುದ್ಧಿಗೆ ಏನ್ ಹೇಳಿ? ಹೇಳೋದೇನು ಬೇಕಾಗಿಲ್ಲ. ಮಂಗ ಹೆಂಡ ಕುಡಿಯೋದು, ಲವ್ ಮಾಡೋ ಹುಡುಗ ಮರ ಹತ್ತೋದು ಎರಡೂ ಒಂದೇ. ಅದಿರ್ಲಿ, ಹೇಗಿದೆ ನಿನ್ನ ಆಶ್ರಮ? ನಮ್ಮ ಆಶ್ರಮನ? ಇದೊಂದು ದೇವಸ್ಥಾನ. ದೇವಸ್ಥಾನ ಆದ್ರೆ ಭಕ್ತರನ್ನ ಯಾಕೆ ಒಳಗೆ ಬಿಡೋದಿಲ್ಲ ಅಂತಾರೆ? ಯಾರೀ ಆಶ್ರಮದ ದೇವರು? ಒಳಗಡೆ ಯಾರು ಹೋಗ್ಬಾರ್ದು ಕಣೋ. ಸುಮ್ಮನೆ ಬರ. ಬೇಡಪ್ಪ, ನಾನು ಮತ್ತೆ ಆಶ್ರಮ ಕೊಟ್ಟೋಗ್ತೀನಿ. ಇಷ್ಟು ದೂರನೇ ಬಂದಾಯ್ತು, ಒಳಗಡೆ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಬಾರೋ. ಡ್ಯಾಡಿ ಗೊತ್ತಾಗ್ಬಿಟ್ರೆ? ಗೊತ್ತಾಗಲ್ಲ, ಬರೋ. ಬಾಬ್, ನೀನು ಆ ಬಸ್ಸನ್ನು ಫಾಲೋ ಮಾಡು. ಕಾಪಾಡೋದಕ್ಕಲ್ಲ, ಅವರನ್ನು ಕಾಪಾಡೋಕೆ ಯಾರಾದ್ರೂ ಬಂದ್ರೆ ಅವರನ್ನು ತಡೆಯೋಕೆ. ಗೋ.
ಇನ್ಸ್ಪೆಕ್ಟರ್ ದೇರ್ ಕ್ಲಿಯರ್ ಇಟ್ ಬೇಗ ಫೋಟೋಗ್ರಾಫರ್ ನಮಸ್ಕಾರ ಕಮಿಷನರ್ ಸರ್. ನಮಸ್ಕಾರ. ಈ ಬಸ್ಸು ನಮ್ಮ ಓಮಾಶ್ರಮಕ್ಕೆ ಸೇರಿದ್ದು. ಓ ಐ ಸಿ. ಡ್ರೈವರ್ ಬಾಡಿ ಸಿಕ್ತಾ? ಇನ್ನೂ ಇಲ್ಲ ಸರ್. ಈ ಬಸ್ನ ಡ್ರೈವರ್ ತಿಂದಿಲ್ಲ ಸರ್. ನಮ್ಮ ಆಶ್ರಮದಲ್ಲಿ ಒಬ್ಬ ತುಂಟು ಹುಡುಗ ಕೆಲವು ಮಕ್ಕಳನ್ನ ಹಸ್ಕೊಂಡು ಬಸ್ ಸ್ಟಾರ್ಟ್ ಮಾಡಿದ್ದಾನೆ. ಡ್ರೈವಿಂಗ್ ಗೊತ್ತಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗದೆ ಇಲ್ಲಿ ತನಕ ಬಂದು ಆಕ್ಸಿಡೆಂಟ್ ಆಗಿದೆ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಯಾಕೆ ಗೊತ್ತಾಯ್ತಿದಲ್ಲ? ನಮ್ಮ ಡ್ಯಾಡಿ ಫೋನ್ ಮಾಡಿದ್ರು. ಡ್ಯಾಡಿನ? ಡ್ಯಾಡಿ ಅಂದ್ರೆ ಯಾರು? ಡ್ಯಾಡಿ ಅಂದ್ರೆ ನಮ್ಮ ಆಶ್ರಮದ ಪ್ರಿನ್ಸಿಪಲ್. ನೀವೆಲ್ಲ ಆಶ್ರಮದಲ್ಲಿರೋರಾ? ಇಲ್ಲ ಇಲ್ಲ ಇಲ್ಲ, ನಾವ್ಯಾರು ಆಶ್ರಮದಲ್ಲಿರೋರಲ್ಲ, ಮನೇಲಿ ಇದ್ಕೊಂಡೆ ಆಶ್ರಮದ ಸೇವೆ ಮಾಡೋರು. ನೀವು ನೋಡಿ, ನಾವ್ಯಾರು ಅಂತ ಕೇಳಬೇಡಿ, ನಾವೆಲ್ಲ ಓಂ ಆಶ್ರಮದ ಸೇವಕರು. ಆ ಆಶ್ರಮದಲ್ಲಿ ನಮ್ಮಂತ ಭಕ್ತಾದಿಗಳು ಈ ಸಿಟಿ ಒಂದರಲ್ಲೇ ಲಕ್ಷಾಂತರ ಜನಕ್ಕೂ ಹೆಚ್ಚಿದ್ದಾರೆ. ಧರ್ಮ ಸಂಸ್ಥೆಗಳ ಮೇಲೆ ಪೊಲೀಸರು ಕಣ್ಣು ಹಾಕಬೇಡಿ. ಒಂದು ವೇಳೆ ನೀವು ಹಾಕಿದ್ರು ಅದಕ್ಕೆ ಕೋರ್ಟ್ನಲ್ಲಿ ಬಂದು ನಾನು ಉತ್ತರ ಹೇಳ್ತೀನಿ. ಆದಷ್ಟು ಬೇಗ ಬಾಡಿಗಳನ್ನ ಆಶ್ರಮಕ್ಕೆ ಕಳಿಸೋ ಏರ್ಪಾಟ್ ಮಾಡಿ. ಇಲ್ಲಿವರೆಗೂ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ನಮ್ಮ ಆಶ್ರಮದ ಮಕ್ಕಳು ಮುಂದಿನ ಕೆಲಸ ಮಾಡ್ತಾರೆ. ಈ ಮಕ್ಕಳು ಮಣ್ಣು ಸೇರೋವರೆಗೂ ನಾವು ಅವ್ರ ಜೊತೆಲಿ ಇರಬೇಕು ಅನ್ನೋದೇ ನಮ್ಮ ಆಸೆ. ಐ ಆಮ್ ಸಾರಿ, ನಮ್ಮ ಆಶ್ರಮದೊಳಗೆ ಪೊಲೀಸ್ನವರು ಬರೋದಕ್ಕೆ ಪರ್ಮಿಷನ್ ಇಲ್ಲ. ಯಾಕೆ? ಎಲ್ಲರನ್ನೂ ರಕ್ಷಿಸೋ ಧರ್ಮ ಇರೋ ಕಡೆ ಪೊಲೀಸು ಮಿಲಿಟರಿ ಯಾಕೆ? ಚಿಲ್ಡ್ರನ್, ಎಸ್, ನಿನ್ನೆ ಬಸ್ನಲ್ಲಿ ಮಕ್ಕಳು ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ, ಅದು ಕೊಲೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವರವರ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಆ ದೇವರು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ನೀಡಿದ್ದಾನೆ. ಧರ್ಮ ದಾರಿ ತಪ್ಪಿದ್ರೆ ಶಿಕ್ಷೆ ಕೊಡೋದಕ್ಕೆ ಅದೇ ದೇವರು ಮನುಷ್ಯನಿಗೆ ಶಕ್ತಿ ಕೂಡ ಕೊಟ್ಟಿದ್ದಾನೆ. ಆ ಕೆಲಸಕ್ಕೆ ಮಾತ್ರ ಆ ದೇವರೇ ಅವತಾರ ಎತ್ತಿ ಬರಬೇಕು. ಬರ್ತಾನೆ 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 ಬರ್ತಾನೆ. ಗುಡ್ ಮಾರ್ನಿಂಗ್ ಸರ್. ಸರ್, ಇದು ಆಕ್ಸಿಡೆಂಟ್. ಆಕ್ಸಿಡೆಂಟ್? ಆಕ್ಸಿಡೆಂಟ್ ಅಲ್ಲ, ಮರ್ಡರ್. ಡ್ಯಾಡಿ, ಸರ್, ದಿಸ್ ಇಸ್ ಸರ್, ದಿಸ್ ಇಸ್ ನಾಟ್ ಅನ್ ಆಕ್ಸಿಡೆಂಟ್ ಸರ್. ಸರ್, ಓಂ ಆಶ್ರಮದ ಮಕ್ಕಳು ಸತ್ತಿದ್ದು ಆಕ್ಸಿಡೆಂಟ್ ಇಂದ ಅಲ್ಲ ಸರ್, ಅದು ಕೊಲೆ. ಎಸ್ ಸರ್, ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್, ಇಟ್ಸ್ ಅ ಮರ್ಡರ್ ಸರ್.
ಡಿಪಾರ್ಟ್ಮೆಂಟ್ ಅಂತೆ ಡಿಪಾರ್ಟ್ಮೆಂಟ್ ಅವರೇನ ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ ನನ್ನ? ಸುಭಾಷ್, ಏನಿದು ಇಷ್ಟೊತ್ತಿನಲ್ಲಿ? ರಾತ್ರಿ ಹೊತ್ತು ಈ ಆಶ್ರಮದಲ್ಲಿ ಯಾರು ಬರೋ ಹಾಗಿಲ್ಲ. ಮಾತಾಡ್ದೆ ಬೇಗೀಚೆ ಬಾ. ಸುಭಾಷ್, ಯಾಕೆ ಹೀಗ್ ಮಾಡ್ತಾ ಇದೀಯಾ? ಈ ಆಶ್ರಮನ ನೀನೇನಂದೆ? ದೇವಸ್ಥಾನನ? ಹೌದು. ಇದು ದೇವಸ್ಥಾನ ಅಲ್ಲ, ಸ್ಮಶಾನ. ಸುಭಾಷ್, ಏನ್ ಸುಭಾಷ್? ದೇವಸ್ಥಾನ ಕಾವಲು ಯಾರು? ದೇವ್ರು ತಾನೆ. ಬೇಟೆ ಆಡೋ ನಾಯಿಗಳ, ಬಂದೂಕುಗಳ, ಇಲ್ಲ ಪ್ರಾಣಿಗಳು ಹಿಡಿಯೋ ಬಳೆಗಳ? ಅವತ್ತು ನಿನ್ ಜೊತೆ ಮರದ ಮೇಲೆ ಮಾತಾಡ್ತಿದ್ದಾಗ ಏನ್ ನಡೀತು ಗೊತ್ತಾ? ಇಂಥ ಸ್ಮಶಾನದಲ್ಲಿ ನೀನು ಕೆಲಸ ಮಾಡ್ಬೇಕಾ? ಬೇಡ, ನಡಿ ಹೋಗೋಣ. ನನಗೊಂದು ಮಾತು ಕೊಡ್ತೀಯಾ? ಹೇಳು. ನನ್ನನ್ನು ಇಲ್ಲೇ ಇರೋಕ್ ಬಿಡು. ಜ್ಯೋತಿ. ಹೌದು ಸುಭಾಷ್, ನಮಗ್ ಬುದ್ಧಿ ಇದೆ ಅಂತ ಅಪಾಯದಿಂದ ತಪ್ಪಿಸ್ಕೋತೀವಿ. ಆದ್ರೆ ಏನೂ ಗೊತ್ತಿಲ್ಲದೆ ಇರೋ ಸಾವಿರಾರು ಅನಾಥ ಮಕ್ಕಳು ಈ ಸ್ಮಶಾನದಲ್ಲೇ ಸುಟ್ಟು ಬೂದಿ ಆಗ್ಲಿ ಅಂತೀಯಾ? ಅದಕ್ಕೆ ನೀನ್ ಯಾಕೆ ಇಲ್ಲಿರ್ಬೇಕು? ನಾನಿದ್ದೀನಿ. ಈ ದ್ರೋಹಿಗಳನ್ನ ಹಿಡಿದು ಗಲ್ಲಿಗೇರಿಸೋವರೆಗೂ ಆ ಸತ್ತು ಮಕ್ಕಳು ನನ್ನ ಕಿವಿಯಿಂದ ಹೋಗೋದಿಲ್ಲ ಜ್ಯೋತಿ. ಆದ್ರೆ ಸಾಕ್ಷಿ ಇಲ್ಲದ ಕೂಗು ನಿಮ್ ಡಿಪಾರ್ಟ್ಮೆಂಟ್ಗೆ ಎಲ್ಲಿ ಕೇಳಿಸುತ್ತೆ? ಈ ಕೇಸಿಗೆ ಸಾಕ್ಷಿಯಾಗಿ ಆಧಾರ್ ಸಮೇತ ನಾನ್ ನಿನ್ನ ಹತ್ರ ಬರ್ತೀನಿ. ಮಾತು ಕೊಟ್ಟಿದೀಯಾ? ಇಲ್ಲ ಅನ್ಬೇಡ.
ಹುಷಾರಾಗಿರು. ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ, ಇನ್ನೇನು ಇಲ್ವಾ? ಕೊಡ್ತೀನಿ ತಡಿ. ಕಟ್ ಹಾಕ್ಬಿಟ್ಟು ಹಾಡು ಹೇಳ್ತಾ ಇದ್ದೀಯಾ? ಕಟ್ ಬಿಚ್ಚು ನೋಡು, ನೀನಾ ನಾನಾ ಅಂತ ಗೊತ್ತಾಗುತ್ತೆ. ಯಾಕೆಲ್ಲ ಹೀಗಿದ್ದೀರಿ? ಡ್ಯಾಡಿ ಜೊತೆ ಸ್ನಾನ ಮಾಡಲ್ವಾ? ಓ, ಡ್ಯಾಡಿ ಜೊತೆ ಮಾತು ಆಡಲ್ವಾ? ನಾವೆಲ್ಲ ಡ್ಯಾಡಿ ಜೊತೆ ಯಾಕೆ? ವಾಯ್?
ನಮ್ಗೆಲ್ಲ ಸಿಟಿಯಿಂದ ಮ್ಯೂಸಿಕಲ್ ಬೊಂಬೆ ತರ್ಸ್ಕೊಡ್ತೀನಿ ಅಂತ ಹೇಳಿದ್ರಿ, ತರ್ಸ್ಕೊಡ್ಲೇ ಇಲ್ಲ. ಅದಕ್ಕೆ ನಾವೆಲ್ಲ ಡ್ಯಾಡಿ ಜೊತೆ ಇದರಲ್ಲಿ ನಂದೇನು ತಪ್ಪಿಲ್ಲ. ತಪ್ಪು ಇವರದ್ದು. ನಿಮ್ಮೆಲ್ಲರಿಗೋಸ್ಕರ ಬೊಂಬೆಗಳನ್ನು ತಗೊಂಡ್ಬನ್ನಿ ಅಂತ ಇವ್ರನ್ನ ಸಿಟಿಗೆ ಕಳಿಸಿದ್ದೆ. 1 ತಿಂಗಳ ನಂತರ ಬಂದಿದ್ದಾರೆ ಬರಿಗೈಯಲ್ಲಿ. ಸಾರಿ ಸರ್, ನೀವು ಹೇಳಿದ ಬೊಂಬೆ ಸಿಗಲಿಲ್ಲ ಸರ್. ಈಗ ಹೇಳಿ, ನೀವು ಯಾರ ಜೊತೆ ಟೂ ಬಿಡಬೇಕು? ಅಂಕಲ್ ಜೊತೆನಾ, ಡ್ಯಾಡಿ ಜೊತೆನಾ? ಸುಭಾಷ್, ಏಯ್ ಸುಭಾಷ್. ಹಾ, ನಾನೇ. ಈ ಆಶ್ರಮ ಒಂದೇ ರಹಸ್ಯಮಯವಾಗಿದೆ ಸುಭಾಷ್. ಪೊಲೀಸ್ನವ್ರಿಗೆ ಈ ಆಶ್ರಮದಲ್ಲಿ ಪ್ರವೇಶ ಇಲ್ಲ ಅಂತಾರೆ, ಆದ್ರೆ ನಿಮ್ ಜನ ಇಲ್ಲಿ ರಹಸ್ಯವಾಗಿ ಬಂದು ಹೋಗ್ತಾರೆ. ನಿನ್ನೆ ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿರೋ 2 ಫೋಟೋ ತೆಗ್ದಿದ್ದೀನಿ, ಆದ್ರೆ ಆ ಕ್ಯಾಮ್ರಾ ನೀರ್ನಲ್ಲಿ ಬಿದ್ದೋಯ್ತು ಸುಭಾಷ್. ಹೇಗಾದ್ರೂ ಮಾಡಿ ಅದನ್ನ ನಾನು ನಿನಗೆ ತಂದ್ಕೊಡ್ತೀನಿ. ನೀನು ಅಲ್ಲಿರೋ 1 ನಿಮಿಷನೂ ನಾನಿಲ್ಲಿ ಸತ್ತು ಬದುಕ್ತಾ ಇದ್ದೀನಿ. ಈ ಆಶ್ರಮದ ಡ್ಯಾಡಿ ಸಾಮಾನ್ಯದ ಮನುಷ್ಯ ಅಲ್ಲ, ಹುಷಾರಾಗಿರು. ನಿನ್ನ ಪ್ರೀತಿ ನನ್ನನ್ನು ಕಾಯ್ತಾ ಇರೋವಾಗ ನನಗೇನಾಗುತ್ತೆ ಸುಭಾಷ್? ಟೀಚರ್ ಕೆಲಸಕ್ಕೆ ಅಂತ ಸುಳ್ಳು ಹೇಳಿ ಅವಳನ್ನ ಸಿಐಡಿ ಕೆಲಸ ಕಳಿಸಿದೀಯೇನೋ? ಅತ್ತೇನಾ? ಅಮ್ಮ, ಯಾಕಡ್ತಿ ಇಂಥ ಸಮಯದಲ್ಲೇ ಮನಸ್ಸನ್ನ ಕಲ್ ಮಾಡ್ಕೋಬೇಕು? ನೀವು ಉದ್ದೇಶಕ್ಕೋಸ್ಕರ ಮನಸ್ಸನ್ನು ಕಲ್ ಮಾಡ್ಕೊಂಡ್ರಿ, ಅವನು ಡಿಪಾರ್ಟ್ಮೆಂಟ್ಗೋಸ್ಕರ ಮನಸ್ಸನ್ನು ಕಲ್ ಮಾಡ್ಕೊಂಡ. ನಾನು ಯಾರಿಗೋಸ್ಕರ ಮನಸ್ಸನ್ನು ಕಲ್ ಮಾಡ್ಕೊಳ್ಳಿರಿ? ಸಾಕು ನಿಲ್ಸು. ಬಾಸ್ ಅವ್ರನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಏಯ್, ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ? ಡ್ರಗ್ಸ್? ನಿನ್ಗೆ ಹೇಗೋ ಗೊತ್ತಿದೆಲ್ಲ? ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಹೇಳು, ನಿನ್ಗೆ ಹೇಗೆ ಗೊತ್ತಿದೆಲ್ಲ? ಕಮಾನ್,
ಓಹೋ ಹೇಳು ಪ್ಲೀಸ್ ಹೇಳು ಕಮಾನ್ ಬಾಬ್ ಆಂಟನಿ ಎಲ್ಲಿ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ನಿಮ್ಮಂಥ ಬೊಂಬೆಗಳಿಗೆಲ್ಲ ಕೀ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಟಿರೋದು ನನ್ನ ಬೊಂಬೆಗಳನ್ನು ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ. ಬಾಬ್ ಆಂಟನಿ ಸತ್ತಿದ್ದಾನ ಬದುಕಿದ್ದಾನ? ಗೊತ್ತಿಲ್ಲ ಆದ್ರೆ ಅವ್ನು ಸತ್ತಿಲ್ಲ ಸರ್. ಸತ್ತಿಲ್ಲ. ಇನ್ಸ್ಪೆಕ್ಟರ್ ಸುಭಾಷ್ ಸತ್ತಿಲ್ಲ. ಅವನ್ ಸಾಯಿಸಕ್ ಹೋದ ಬಾಬ್ ಆಂಟನಿನೂ ಸತ್ತಿಲ್ಲ. ಹೇಳಿದ ಕೆಲಸ ಸರಿಯಾಗಿ ಮಾಡದೆ ಬಂದು ನಿಂತಿರುವ ನೀವೂ ಸತ್ತಿಲ್ಲ. ನನ್ನ ಬುದ್ಧಿನೂ ಸತ್ತಿಲ್ಲ. ನಿಮಗೆ ಸಿಗ್ತಾ ಇರೋದು 2 ಸಂಬಳ. ಆದ್ರೆ ನೀವು ಕೆಲಸ ಮಾಡ್ತಾ ಇರೋದು ಯಾರ ಸಂಬಳಕ್ಕೆ? ನಾನು ಕೊಡೋ ಸಂಬಳಕ್ಕೋ ಪೊಲೀಸ್ನವ್ರು ಕೊಡೋ ಸಂಬಳಕ್ಕೋ? ನನ್ನ ಬುದ್ಧಿ ಏನು ಹೇಳ್ತಾ ಇದೆ ಗೊತ್ತಾ? ನೀವು ಪೊಲೀಸರು ಕೊಡೋ ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀರಿ ಅಂತ. ಜ್ಯೋತಿ
ಜ್ಯೋತಿ, ಅತ್ತೆ, ಜ್ಯೋತಿ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಆ, ಚೆನ್ನಾಗಿದ್ದೀನಿ ಮಾವ. ಅಲ್ಲಿ ನಿನ್ಗೇನು ತೊಂದರೆ ಇಲ್ಲ ತಾನೆ? ಇಲ್ಲ ಮಾವ. ತಡೀರಿ. ಅವಳು ನನ್ನ ಕೈಯಿಂದಲೇ ಸಾಯ್ಬೇಕು. ಸುಭಾಷ್, ಐ ಲವ್ ಯು ಸುಭಾಷ್. ಐ ಲವ್ ಯು. ಐ ಲವ್ ಯು ಸುಭಾಷ್. ಅವಳನ್ನ ಕೆಳಗೆ ಬಿಸಾಕಿ. ಜ್ಯೋತಿ, ಜ್ಯೋತಿ ನೋಡು, ಜ್ಯೋತಿ. ಸುಭಾಷ್, ಜ್ಯೋತಿ, ಜ್ಯೋತಿ. ಸುಭಾಷ್. I love you. ಜ್ಯೋತಿ, ಜ್ಯೋತಿ. ನೀನು ಇನ್ಸ್ಪೆಕ್ಟರ್ ಅಲ್ವಾ? ಮತ್ತು ಆ ಕೆಲಸದಲ್ಲಿ ಇದ್ಕೊಂಡು ಈ ಕೆಲಸ ಯಾಕಪ್ಪ ಮಾಡಿದೆ? ಯು ಬಾಸ್ಟರ್ಡ್! ನಿನ್ನ ಜೀವ ಸಹಿತ ಬಿಡೋದಿಲ್ಲ ಕಣ ನಾನು. ಕ್ವೈಟ್ ಚಿಲ್ಡ್ರನ್. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟು ನಾವೇನು ಕ್ರಾಂತಿ ಮಾಡಬೇಕಾಗಿಲ್ಲ. ಈ ಆಶ್ರಮ, ಇಲ್ಲಿಯ ಜೀವನ, ಇಲ್ಲಿಯ ವಿದ್ಯೆ ಕಲಿಸೋದು ಒಂದೇ, ಶಾಂತಿ. ಶಾಂತಿಯೇ ನಮ್ಮ ಉಸಿರು. ಅವನನ್ನು ನೋಡ್ಕೊಳ್ಳೋದಕ್ಕೆ
ಪೊಲೀಸು ಕಾನೂನು ಎರಡೂ ಇದೆ. ಗಾರ್ಡ್ಸ್ ಟೇಕ್ ಹಿಮ್ ಅವೇ. ನನ್ ಜ್ಯೋತಿನ್ ಸಾಯಿಸಿದೆ ನಿನ್ನ ಸುಮ್ನೆ ಬಿಡೋದಿಲ್ಲ ಕಣ, ಕೇಳ್ರಿ. ಸುಮ್ನೆ ಬಿಡೋದಿಲ್ಲ. ಇಂಥ ಕೆಟ್ಟವರ ಕಣ್ಣು ನಮ್ಮ ಆಶ್ರಮದ ಮೇಲೆ ಈಗ ಬಿದ್ದಿದೆ. ಇವತ್ತು ಇವನೊಬ್ಬ ಬಂದ, ನಾಳೆ ಮತ್ತೊಬ್ಬ, ನಾಳಿದ್ದು ಮಗದೊಬ್ಬ ಬರ್ಬೋದು. ಅದಕ್ಕೆಲ್ಲ ನಾವೇನ್ ಮಾಡಬೇಕು? ನಮ್ಮ ಆಶ್ರಮವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಗಲು ರಾತ್ರಿ ಕಾಯ್ಬೇಕು.